ಮಹಾರಾಣಿ ರುಕ್ಮಿಣಿ ದೇವಿಯವರು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅವರು ಬರೋದ್ರೊಳಗೆ ಆಕೆ ಬೆಡ್ರೂಮ್ ನಲ್ಲಿರೋ ಕಬ್ಬಿಣದ ಪೆಟ್ಟಿಗೆಯಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರದ ಆಭರಣಗಳನ್ನ ಕದ್ಕೊಂಡು ಬರ್ಬೇಕು. ಆಗ್ಲಿ ರೆಡ್ಡಿ, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅರಮನೆ ಸುತ್ತ ಬಲವಾದ ಕಾವಲಿದೆ. ಅದು ಅಲ್ಲದೆ ಆಕೆ ಬೆಡ್ರೂಮ್ ಹೋಗ್ತಾ ದಾರಿನಲ್ಲಿ ಕರೆಂಟ್ ಕಿರಣಗಳು ಬೇರೆ ಇದೆ. ಈ ಕ್ಲಾಸಿಂದ ನೋಡಿದ್ರೆ ಆ ಕಿರಣಗಳ ಮೇಲೆ ಗೊತ್ತಾಗುತ್ತೆ. ಅದನ್ನ ಮುಟ್ಟಿದ್ರೆ ಹುಷಾರಾಗಿ ಒಳಗೆ ಹೋಗಿ ಆಭರಣ ತಂದೇ ತರಬೇಕು. ಓಕೆ, ಈ ಸತಿ ಈ ಕಾರ್ಯ ಖಂಡಿತವಾಗ್ಲೂ ಸಾಧಿಸ್ತೇನೆ. ಬಾಯ್. ನಾನು ಹೇಳಿದಾಗ ಈಗ ನಾನ್ ಮಾಡ್ಬೇಕು, ಗೊತ್ತಾಯ್ತಾ? ಓ ಗುಂಡ, ನಮ್ಮ ಮಹಾರಾಣಿಯವರು ತಿಂಗಳಿಗೆ 10 ಸಲ ಕಾಶ್ಮೀರಕ್ಕೆ ಹೋಗಿ ಬರ್ತಿರ್ತಾರ ಕಣೋ. ನಾನು ಒಂದ್ಸಲ ಕಾಶ್ಮೀರ ನೋಡಂಗಾಗೈತಲ್ಲೋ. ನಿಮ್ಮೂರ್ ಒಂಟಿ ಕಪ್ಪಲ್ಗೆ ಹೋಗಕ್ಕೆ ನನ್ ತವ 2 ರೂಪಾಯಿ ಸಾಲ ತಗೊಂಡೋಯ್ತೀಯಾ? ನೀನ್ ಕಾಶ್ಮೀರಕ್ಕೆ ಹೋಗ್ತೀಯಾ? ಅಯ್ಯೋ, ನನ್ನ ಕಾಪಾಡಿ, ನನ್ನ ಕಾಪಾಡಿ. ಅಯ್ಯೋ, ಯಾರಿಂದ ಬಂದ ಕಾಪಾಡಿ, ಕಾಪಾಡಿ. ಯಾರೋ ಕಾಪಾಡಿ ಕಾಪಾಡಿ ಅಂತ ಹೆಣ್ಣಿನ ಧ್ವನಿ ಕೇಳಿಸ್ತಾ ಇತ್ತಲ್ಲೋ. ಹೌದಲ್ಲೋ, ನಡಿ ನೋಡುವ ಅದೇನು ಅಂತ. ಯಾರು ಇಲ್ವಲ್ಲೋ ಇಲ್ಲಿ? ಗುಂಡ ಇಲ್ಲಿ ಕೊಡ. ಭಯ ಪಡ್ಬೇಡ, ನಾನು ನಿನ್ನ ಹಾಗೆ ಒಬ್ಬ ಕಳ್ಳ. ಇಲ್ಲಿಗೆ ಹೇಗೆ ಬಂದೆ? ತಮ್ಮ, ನಿನಗೆ ಹೇಗೆ ಇಲ್ಲಿಗೆ ಬರಕ್ ಒಂದ್ ದಾರಿ ಇದೆಯೋ ಹಾಗೆ ನನಗೂ ದಾರಿ ಇರಲ್ವಾ? ನೋಡೋ, ಇದ್ರಲ್ಲಿ ನನಗೂ ಪಾಲಿದೆ. ನಿನ್ಗೆ ಯಾಕೆ ಕೊಡ್ಬೇಕು? ನಿನ್ ಹಾಗೆ ನಾನು ಕಷ್ಟಪಟ್ಟು ಇಲ್ಲಿಗೆ ಬಂದಿರೋದ್ರಿಂದ. ನೋಡು ತಮ್ಮ, ಇದಕ್ಕೋಸ್ಕರ ನಾವಿಬ್ರು ಕಿತ್ತಾಡೋಕ್ ಶುರು ಮಾಡಿದ್ರೆ ಹೊರಗಡೆ ಅವ್ರಿಗೆ ಶಬ್ದ ಕೇಳಿಸಿ ಅವ್ರು ಇಲ್ಲಿಗೆ ಬಂದು ಇದನ್ನ ತಗೊಂಡು ಹೊಟ್ಟೋಗ್ತಾರೆ. ಆಮೇಲೆ ನನಗೂ ನಿನಗೂ ಇದೇ ಗತಿ. ಅದಕ್ಕೆ ಗಲಾಟೆ ಇಲ್ಲದೆ ಇಬ್ರು ಹಂಚ್ಕೊಂಬ. ಏನಂತೆ? ಆಗಲ್ಲ. ಪೊಲೀಸ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು? ಏ ತಮ್ಮ, ಈ ಕಸಬ್ಗೆ ನೀನ್ ಹೊಸಬ್ನ ಪಾಲ್ ಕೊಡ್ತೀಯಾ? ಅವ್ರ ಕಣ್ತಪ್ಪ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಓಕೆ. ಕಸಬ್ ಗೊತ್ತಿಲ್ಲದೆ ಒಳಗ್ ಬರ್ತೀರಾ, ಪೊಲೀಸರು ಅಂದ್ರೆ ಹೆದರ್ಕೋತೀರಾ. ಬಾನ ಕರ್ಕೊಂಡು ಹೋಗ್ತೀನಿ.
ಬೇರೆಲ್ಲೂ ದಾರಿ ಇಲ್ವಲ್ಲ, ಎಲ್ಲೂ ಹೋಗಿರ್ಬೋದು, ಈ ಕಡೆ ಹೋಗಿರ್ಬೋದು. ಕಮಾನ್ ಹರಿ. Come on. ಸ್ವಲ್ಪ ಬಾಗಿಲು ತೆಗಿತೀರಾ? ಕೆಲವು ಗೂಂಡಗಳನ್ನ ನಿಂಬಳಿಸ್ತಾ ಇದ್ದಾರೆ. ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ? ಆ ರೌಡಿಗಳನ್ನ ಹಿಡಿಯೋದಕ್ಕೋಸ್ಕರ ಗೂಂಡಾಸ್ತಿದ್ರು. ಬನ್ನಿ. ಸ್ವಲ್ಪ ಅರ್ಶನಕ್ಕೆ ಬಟ್ಟೆ ಕಟ್ತೀನಿ. ಥ್ಯಾಂಕ್ಸ್. ಅಂದಾಗೆ ಅವರು ನಮ್ಮ ಅಮ್ಮನಾಗೆ. ನಿಮ್ಮ ಹೆಸರೇನು? ಶಾಂತಿ ಅಂತ, ಸ್ಕೂಲ್ ಟೀಚರ್ ಆಗಿದ್ದೀನಿ. ನನ್ನ ಹೆಸರು ಸಾಗರ್ ಅಂತ. ಸರಿ, ಆ ರೌಡಿಗಳು ನಿಮ್ಮೇಲೆ ಯಾಕೆ ಗುಂಡು ಹಾರಿಸಿದ್ರು? ನಿಮ್ಗೂ ಅವ್ರಿಗೂ ಏನಾದ್ರೂ ಜಗಳ ಆಯ್ತಾ? ಹೌದು, ನನ್ನ ಪೆಟ್ಟಿಗೆಲಿರೋ ಹಣನ ಅಪಹರಿಸ್ಬೇಕು ಅಂತ. ಸದ್ಯ ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ? ನೀವು ರೆಸ್ಟ್ ತಗೊಳ್ಳಿ, ನಾನು ಸ್ವಲ್ಪ ಪರೀಕ್ಷೆ ಪತ್ರ ಕಲೆಕ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.
ನಾನೇ, ಹೆದರ್ಕೋಬೇಡ ಮಗು. ತಾಯಿ ಹಾಲು ನೀನೊಬ್ನೇ ಅಲ್ಲ, ನಾನು ಕುಡ್ದೇ ಬೆಳೆದಿರೋದು. ನನಗೇ ಚೆಲ್ಲೆ ಹಣ್ಣು ತಿನ್ನಿಸ್ತೀಯ? ತಪ್ಪು ತಿಳ್ಕೊಬೇಡಪ್ಪ. ಪೊಲೀಸ್ ಅವ್ರು ನನ್ನಿಂದ ಇದ್ರು, ಆ ಗಾಬಿಲ್ ಅವರೆಲ್ಲ ಹಿಡ್ಕೊಂಡ್ಬಿಡ್ತಾರೋ ಅಂತ ಇಲ್ಲೇ ಒಂದ್ ಮನೇಲಿ ತಲೆ ಬರ್ಸ್ಕೊಂಡಿದ್ದೆ. ಮಗು, ಹುತ್ತದಲ್ಲಿ ತೋರೋ ನನ್ನೆದುರಿಗೇನೆ ಈ ಪಿಲಾ ತೋರೋ ವಿದ್ಯೆ ತೋರಿಸ್ಬೇಡ. ಪಾಲಲ್ಲಿ ಕೊಡ್ತೀನಯ್ಯ. ಈ ಕಸಬಲ್ಲಿ ನೀನ್ ಎತ್ತಿದ ಕೈ ಅಂತ ನನಗೆ ಗೊತ್ತಾಯ್ತು. ಈಗ ನಾನ್ ಹೇಳ್ದಾಗ ಕೇಳಿದ್ರೆ ಇದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡೋ ದಾರಿ ತೋರಿಸ್ತೀನಿ. ಸುಂಕದವನ್ ಮುಂದೆ ಸುಖ ದುಃಖ ಹೇಳ್ಕೊಂಡಾಗೆ ಬರೀ ನಿನ್ ಕತೆನೆ ಹೇಳ್ತಾ ಇದೆಯಲ್ಲ. ಮೊದಲು ಪಾಲ್ ಕೊಡು. ನೋಡಪ್ಪ, ನಿನಗೆ ನನ್ನ ಮೇಲೆ ಅಷ್ಟು ಅನುಮಾನ ಆಯ್ತ್ರೆ ಈ ಪೆಟ್ಟಿಗೆ ಅದೇನೋ ದಾರಿ ತೋರಿಸ್ತೀನಿ ಇಂದಿಯಲ್ಲ. ಏನದು? ನಮ್ದೊಂದು ದೊಡ್ಡ ಗ್ಯಾಂಗ್ ಇದೆ. ಅದ್ರಲ್ಲಿ ನೀನು ಒಬ್ಬನಾಗಿ ಸೇರ್ಕೊಳ್ಳೋ ಹಾಗಿದ್ರೆ ಇನ್ನೂ ದೊಡ್ಡ ದೊಡ್ಡ ಕಳ್ತನಗಳನ್ನು ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೋದು. ನೀನು ಹೂ ಅಂದ್ರೆ ಈಗಲೇ ನಾನು ಜೇಬಿ ಹತ್ರ ಕರ್ಕೊಂಡು ಹೋಗ್ತೀನಿ. ಜೇಬಿ? ನಾವೆಲ್ಲರೂ ನಮ್ಮ ಬಾಸ್ನ ಜೇಬಿ ಅಂತಾನೆ ಕರೆಯೋದು. ದೊಡ್ಡ ಗ್ಯಾಂಗೇ ಇದೆ ಅಂದ್ಮೇಲೆ ಅದರಲ್ಲಿ ನಾವು ಹುಡುಕ್ತಿರೋ ಕೊಲೆಗಾರ ಸಿಕ್ಕಿದ್ರೂ ಸಿಗ್ಬೋದು. ನನ್ ಸೇಡ್ ತೀರಿಸ್ಕೊಳ್ಳೋಕೆ ಇದೇ ಸರಿಯಾದ ಸಮಯ. ಆ ಜೇಬಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಇದ್ರಲ್ಲಿ ಮೋಸ ಏನಿಲ್ಲ ತಾನೆ? ಖಂಡಿತ ಇಲ್ಲ. ನನ್ನ ಇವತ್ತಿಂದ ನಾವಿಬ್ರು ಸ್ನೇಹಿತರು. ಓಕೆ, ನಡಿ ಹೋಗೋಣ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಈ ಕೆಲಸ ಇಷ್ಟೊಂದು ಸುಲಭವಾಗಿ ಸಾಧಿಸ್ಕೊಂಡ್ ಬರ್ತೀಯ ಅಂತ ನಾನು ತಿಳ್ಕೊಟ್ಟಿರ್ಲಿಲ್ಲ. ಆಗ ಇವತ್ತಿನಿಂದ ಈ ವ್ಯವಹಾರನೆಲ್ಲ ನಿನಗೆ ವಹಿಸ್ಬಿಡ್ತೀನಿ. ನನ್ನೆಲ್ಲ ಜವಾಬ್ದಾರಿನೂ ನಿನಗೆ ಬಿಟ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ, ಇನ್ನೊಂದು ವಿಷಯ. ಡ್ಯಾಡಿ, ನಾನು ಇದನ್ನು ತಗೊಂಡ್ಬರುವಾಗ ದಿಢೀರಂತ ಪೊಲೀಸ್ನವ್ರು ಬಂದ್ರು. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಬಂದು ನಾನು ಪಾರ್ ಮಾಡ್ದ. ಅವನೇನಾದ್ರೂ ಬರ್ದೇ ಹೋಗಿದ್ರೆ ನಾನು ಪೊಲೀಸಿಂದ ತಪ್ಪಿಸ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಡ್ಯಾಡಿ. ಅವನಂತ ಸಾಕ್ತೀನ? ಹೌದು ಡ್ಯಾಡಿ. ಹಾಗಾದ್ಮೇಲೆ ಅವನ್ ಯಾಕೆ ಕರ್ಕೊಂಡ್ಬಂದು ನಮ್ ಗ್ಯಾಂಗ್ ನಲ್ಲಿ ಸೇರ್ಸ್ಕೋಬಾರ್ದಾಗಿತ್ತು? ಇಡ್ತೀನ ಡ್ಯಾಡಿ, ಜೊತೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್. ಅವನ ಮೇಲೆ ನಮಗ್ ನಂಬಿಕೆ ಬರೋವರೆಗೂ ನಾನು ಯಾರು, ನಮ್ಮ ವ್ಯವಹಾರ ಏನು ಅಂತ ಅವನಿಗೆ ಗೊತ್ತಾಗ್ತದೆ. ಏಯ್, ನೀನ್ ನಿಜವಾಗ್ಲೂ ಅದೃಷ್ಟವಂತ. ನಮ್ ಜೇಬಿ ಒಪ್ಪಿಗೆ ಕೊಟ್ಟು ಇವತ್ತಿನಿಂದ ನೀನ್ ನಮ್ಮವನು. ನಿನ್ ಜೇಬಿ ನಾನು ಒಂದ್ಸಲ ನೋಡ್ಬೇಕಲ್ಲ. ಅವರು ನೋಡೋದು ಅಷ್ಟು ಸುಲಭವಲ್ಲ. ಯಾಕೆ? ನೀನ್ ಯಾವ್ದಾದ್ರು ದೊಡ್ಡ ಸಾಹಸ ಮಾಡಿ ತೋರ್ಸಿದ್ರೆ ಅವರೇ ನಿನ್ ಕರೆಸ್ತಾರೆ, ಕೈ ತುಂಬಾ ಹಣನೂ ಕೊಡ್ತಾರೆ. ಬೈದು ಬೈ, ನಿನ್ ಹೆಸರೇ ಹೇಳಿಲ್ವಲ್ಲ? ಸಂತೋಷ್ ಅಂತ. ನನ್ನ ಹೆಸರು ಸಾಗರ್ ಅಂತ. ಯಾಕೆ? ನನಗೊಬ್ಬ ತಮ್ಮ ಆಯ್ತಾ, ಅವನ ಹೆಸರು ಸಾಗರ್ ಅಂತ. ಅವನ್ ನೆನಪಾಯ್ತು. ಹೇಗಿದ್ದಾನೋ, ಎಲ್ಲಿದ್ದಾನೋ? ಇಲ್ಲ ಇದ್ದಾನೆ. ಎಲ್ಲಿ? ನಾನೇ ಸಾಗರ್, ನನ್ನ ನಿನ್ ತಮ್ಮ ಅಂತ ತಿಳ್ಕೊ. ಸಾಗರ್, ಏಯ್, ಇನ್ಮೇಲೆ ನೀನೀಗೆಲ್ಲ ಇರಬಾರ್ದು. ಟ್ರಿಮ್ ಆಗಿ ಸೂಟ್ ಹಾಕೊಂಡು ಜುಮ್ ಅಂತ ಕಾರಲ್ಲಿ ಓಡಾಡ್ಬೇಕು. ಎಷ್ಟು ಹಣ ಬೇಕಿದ್ರು ಕೇಳು, ನಾನು ಕೊಡ್ತೀನಿ. ಬೀಗದ ಕೈ ಕೊಟ್ಟು ಈಗ ಬರ್ತೀವಿ ಅಂತ ಹೇಳೋದು ಆಸಾನೆ. 3 ದಿವಸ ಆದ್ರೂ ಬರ್ಲಿಲ್ಲ. ನಾನು ಕೆಲಸ ಇದ್ದಕ್ಕಾಯ್ತು. ಏನಿದು ಒಬ್ಬಳೇ ಮಾತಾಡ್ತಾ ಕುಂತವಳೆ? ಇಲ್ವಾ? ಇಲ್ಲ ಕಣ್ಣ. ಆ ಸಂತೋಷ ಕಾಯ್ತಾ ಕುಂತ್ಕೊಂಡ್ರೆ ನಮ್ ಸಂತ ಕೇಳೋರು ಯಾರು? ಜನ ಎಲ್ಲ ಜಮಾಯಿಸ್ಬಿಟ್ಟಿದ್ದೀನಿ, ನಡಿ ಹೋಗುವ. ಹೋಗಲೆ, ಅವನಿಂದ ನಾ ಬರಕಿಲ್ಲ. ಅವನೆಲ್ಲಕ್ಕ ಬರ್ತಾನೆ. ಯಾರ್ ಜೇಬು ಕತ್ರಿ ಹಾಕಿ ಯಾವ ಜೈಲಲ್ಲಿ ಕಂಬಿ ಇಳಿಸ್ತಾ ಕುಂತವನೋ ಏನೋ. ನಾಲ್ಗೆ ಸೇರೋದ ಹಿಂಗೆ ಹೇಳಿ ಹೇಳಿ ನನ್ನ ಹೊಟ್ಟೆ ಉಳಿಸ್ತಾವ್ರಿ. ಹೋಗ್ಲೇ, ಬರಕಿಲ್ಲ. ಬರಕಿಲ್ವಾ? ಇಲ್ಲ. ಹಂಗಾರ ಇಲ್ಲೇ ಕುಕ್ಕರ್ ಬಡ್ಕೊಂಡು ಬಾಯ್ ಬಡ್ಕೊಂಡು ಕುಂತಿರು. ಬಾಯಾಗ ಬರ್ಕೊತೀನಿ, ಹೊಟ್ಟೆ ಬಣ್ಣ ಹಾಕ್ಕೊತೀನಿ. ನೀನ್ ಯಾವ ಕೇಳ್ತೀನಿ?
ಗುರು ನೀನ್ ನೋಡ್ದಾಗಿಂದ ನನ್ ಮನ್ಸು ಸರಿಯಾಗಿಲ್ಲ. ಒಂದ್ಕಿತ ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ಹೆಂಗೆ ಆಯ್ತೈತ್ ಗುರು. ಈ ಜನ್ದಾಗೆ ಬಂದ್ಬಿಟ್ಟಿಯಲ್ಲ. ಏನ್ ಗುರು ನಮ್ ಕಸಬ್ ಬಿಟ್ಬಿಟ್ಟು ಬ್ಯಾಂಕಿಂಗ್ ಏ ಅದೆಲ್ಲ ಏನಿಲ್ಲ. ಇವಾಗ ನಾನೊಂದು ಗ್ಯಾಂಗ್ ಜೊತೆ ಸೇರಿದ್ದೀನಿ. ಅಲ್ಲಿ ಏನ್ ಕೆಲಸ? ಮಾಮೂಲಿ ಪಿಕ್ ಪ್ಯಾಕೆಟ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ ದರೋಡೆ ಮಾಡೋದು. ಹಂಗನ್ನ ಮತ್ತೆ ನಾನೇನೋ ನಿನ್ ಸೂಟು ಬುಟ್ಟು ನೋಡ್ಕೊಂಡು ದೊಡ್ಡ ಆಫೀಸ್ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಈ ಗ್ಯಾಂಗ್ ಜೊತೆ ಸೇರಿರೋ ವಿಚಾರ ಯಾರಿಗೂ ಹೇಳ್ಬೇಡ. ಅದೆಲ್ಲ ಆಮೇಲೆ ಹೇಳ್ತೀನಿ. ದುಡ್ಡು ಇಟ್ಕೋ. ಇನ್ನೊಬ್ರು ಜೋಬ್ ಕೈ ಹಾಕೋ ಕಸಬ್ನ ಇವತ್ತಿಂದ ಬಿಟ್ಬಿಡು. ಗುರ್ತೂಲು ನೀನು ಈಟೊಂದು ದುಡ್ಡು ನನ್ ಕೈ ತಗೊಂಡ್ ಕೊಡ್ಬೇಕಾದ್ರೆ ನಾನು ಇನ್ನೊಬ್ರು ಜೇಬಿಗೆ ಕೈ ಹಾಕ್ತೀನಿ. ನಿನ್ ಜೇಬಿಗೆ ಹಾಕ್ತೀನಿ. ಈ ಫೋಟೋ ನೋಟ್ ಎಲ್ಲ ತಾನೆ ಅಷ್ಟಿನ ಮಕ್ಕಳ ಮೇಲೆ ಫೋಟೋ ನೋಟ್ ಅಂದ್ರೆ ಬರ್ಲಾ? ಇದೇನು ಹಿಂಗ್ ಬಂದ್ ಹಂಗ್ ಮಾಡ್ಬಿಟ್ಟಿ? ಕೆಲಸ ತುಂಬಾದೇ. ಬರ್ಲಾ? ಇದು ನನ್ ರಾಜ. ಈ ಸೂಟ್ನಾಗೆ ಕೋಪ ಸುಂದರ ವ್ಯಕ್ತಿ. ಹಂಗ ಪಲ್ಲವಿ ಅದಕ್ಕೆ ಮರಿಬೇಡ್ಬೇಳು ನೋಡು. ಈ ಕಾರ್ನಾಗೆ ಹಂಗಿಂದ ಅಡ್ಡಾಡ್ಕೊಂಡ್ ಬತ್ತಿ. ಅಷ್ಟಕ್ಕೇನಾ ನೀನ್ ನನ್ನ ಇಷ್ಟೊಂದು ನೈಸ್ ಮಾಡ್ತಿರೋದು? ಹೊಡಿತಾರೆ ನಿನ್ ನೈಸ್ನ. ಬಾ ಕರ್ಕೊಂಡು ಹೋಗು. ಕೂತ್ಕೋ. ಮತ್ತೆ ತೆಗಿ.